ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಅವರು ಮ್ಯೂಟೆಂಟ್ ರಘುಗೆ ಕನ್ನಡದಲ್ಲಿ ಮಾತನಾಡಿ ಎಂದು ವಾರ್ನ್ ಮಾಡಿದ್ದರು. ಆದರೆ ಅವರು ಇದೇ ಮನೆಯಲ್ಲಿ ನನಗೆ ಕನ್ನಡ ಬರಲ್ಲ ಎಂದು ಹೇಳಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಮ್ಯೂಟೆಂಟ್ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆ ವೇಳೆ ಅವರು ಅಶ್ವಿನಿ ಗೌಡ ಜಾಹ್ನವಿ ವಿರುದ್ಧ ಕೂಗಾಡಿದರು. ರಕ್ಷಿತಾ ಶೆಟ್ಟಿ ವಿರುದ್ಧ ಫೈಟ್ ಮಾಡಿದ್ರಿ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರಿ ಎಂದು ಅವರು ಕೂಗಾಡಿದರು. ಟಾಸ್ಕ್ ಮಾಡುವಾಗಲೂ ಅವರು ಇಂಗ್ಲಿಷ್ನಲ್ಲಿಯೇ ಜಾಸ್ತಿ ಪದಗಳನ್ನು ಬಳಸಿ ಮಾತನಾಡುತ್ತಿದ್ದರು. ರಘು ಅವರು ಇಂಗ್ಲಿಷ್ನಲ್ಲಿ ಹೆಚ್ಚು ಮಾತನಾಡಿದ್ದಕ್ಕೆ ಅಶ್ವಿನಿ ಗೌಡ ಅವರಿಗೆ ಸಿಟ್ಟು ಬಂದಿದೆ. ನೀವು ಕನ್ನಡದಲ್ಲಿ ಜಾಸ್ತಿ ಮಾತನಾಡಬೇಕು, ಬಿಗ್ ಬಾಸ್ ರೂಲ್ಸ್ ಗೊತ್ತಿಲ್ವಾ, ಅಗ್ರಿಮೆಂಟ್ ಓದಿಲ್ವಾ ಎಂದು ಅಶ್ವಿನಿ ಅವರು ರಘುಗೆ ಎಚ್ಚರಿಕೆ ಕೊಟ್ಟಿದ್ದರು. ಆಗ ಗಿಲ್ಲಿ ನಟ ಕಾವ್ಯ ಶೈವ ಕೂಡ ಬಂದು ನೀವು ಕೂಡ ಕಂಪ್ಲೀಟ್ ಕನ್ನಡದಲ್ಲಿಯೇ ಮಾತನಾಡ್ತೀರಾ ಎಂದು ಅಶ್ವಿನಿ ಆಡಿದ ಇಂಗ್ಲಿಷ್ ಪದಗಳನ್ನು ಮತ್ತೆ ಉಚ್ಚಾರ ಮಾಡಿ ಪ್ರಶ್ನೆ ಮಾಡಿದ್ರು. ಆಗ ಅಶ್ವಿನಿ ಆದಷ್ಟು ಇಂಗ್ಲಿಷ್ ಮಾತನಾಡಬೇಡಿ, 80% ಕನ್ನಡ ಮಾತನಾಡಿ ಎಂದಿದ್ದಾರೆ. ಇನ್ನೊಮ್ಮೆ ಅವರು ರಘು ಎಷ್ಟೇ ಕೆಜಿ ತೂಕ ಇರಲಿ, 100 ಕೆಜಿ ಇರಲಿ, 200 ಕೆಜಿ ತೂಕ ಇರಲಿ, ಕನ್ನಡದ ವಿಷಯ ಬಂದಾಗ ನನ್ನನ್ನು ಯಾರೂ ತಡೆಯೋಕೆ ಆಗೋದಿಲ್ಲ, ನಾನು ಸುಮ್ಮನೆ ಇರೋದಿಲ್ಲ ಎಂದು ಅಶ್ವಿನಿ ಗೌಡ ಅವರು ಗುಡುಗಿದ್ರು. ಆದರೆ ಕೆಲವೇ ದಿನಗಳ ಹಿಂದೆ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದಿ ಜೊತೆ ಮಾತನಾಡುವಾಗ ನನಗೆ ಕನ್ನಡ ಬರೋದಿಲ್ಲ ಎಂದಿದ್ದಾರೆ. ಕಾಕ್ರೋಚ್ ಸುದಿ ಅವರು ಕಿಚ್ಚು ಎಂಬ ಕನ್ನಡ ಪದ ಬರೆಯುವಾಗ ಹೀಗೆ ಬರೆಯೋದು ಸರಿಯೇ ಎಂದು ಕೇಳಿದ್ದಾರೆ. ಆಗ ಅಶ್ವಿನಿ ಗೌಡ ಅವರು ನನಗೆ ಕನ್ನಡ ಬರಲ್ಲ, ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಅಂದಹಾಗೆ ರಕ್ಷಿತಾ ಶೆಟ್ಟಿ ಅವರು ಅರ್ಧಂಬರ್ಧ ಕನ್ನಡ ಪದಗಳನ್ನು ಮಾತನಾಡ್ತಾರೆ ಎಂಬ ದೂರು ಇತ್ತು. ಅವರು ಕನ್ನಡ ಬಂದರೂ ಡ್ರಾಮಾ ಮಾಡ್ತಾರೆ ಎಂದು ಧ್ರುವಂತ್ ಆರೋಪ ಮಾಡಿದ್ರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.